ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಪಾರ್ಟ್ 2 ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮುಡಿ ಬರ್ತಾ ಇದೆ. ಶಾರದಾ ಮನೆಗೆ ಬಂದವ್ರಿಗೆಲ್ಲರಿಗೂ ಜ್ಯೂಸ್ ಕೊಡ್ತಾ ಇರ್ತಾಳೆ. ಆವಾಗ ಸುಮಿತ್ರ ಬಂದ್ಬಿಟ್ಟು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾಳೆ. ಕೃಷ್ಣನ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಜ್ಯೂಸ್ನ ಅವ್ರಿಗೆ ಕೊಟ್ಬಿಟ್ಟು ಎಲ್ಲರಿಗೂ ಕೊಡಿ ಅಂತ ಹೇಳಿ ಸುಮಿತ್ರನ ಹತ್ರ ಬರ್ತಾಳೆ. ಅಮ್ಮ, ನಿಜವಾಗ್ಲೂ ನೀವು ನನ್ನ ಕರೆದ್ರಾ? ನೀವು ನನ್ನ ಹತ್ರ ಮಾತಾಡಬೇಕಾ ಅಂತ ಕೇಳ್ತಾ ಇರ್ತಾಳೆ. ನಿನ್ನ ನೋಡಿದ್ರೆ ನನಗೆ ಭಯ ಆಗುತ್ತೆ. ಈ ಸತಿನೂ ಏನಾದರೂ ಮದುವೆ ನಿಲ್ಲಿಸೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಇಲ್ಲಮ್ಮ, ನಾನು ಆ ಥರ ಎಲ್ಲ ಏನೂ ಮಾಡೋಕ್ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಲಾಸ್ಟ್ ಟೈಮು ನೀನು ಎಂಗೇಜ್ಮೆಂಟ್ನ ನಿಲ್ಲಿಸಿ ನಮ್ಮ ಮನೆ ಮರ್ಯಾದೆನೆಲ್ಲ 3 ಕಾಸಿಗೆ ಹರಾಜಾಕ್ಬಿಟ್ಟೆ. ಈ ಸಲನೂ ನಿನ್ನ ಮನೆಗೆ ಮನೆ ಮಗಳು ಥರ ನಿನಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಮನೆಯಲ್ಲಿ ಒಂದು ಒಳ್ಳೆ ಪ್ಲೇಸ್ ಕೊಟ್ಟು ಎಲ್ಲರನ್ನೂ ಮಾತಾಡ್ಸೋದಕ್ಕೆ ಎಲ್ಲರ ಜೊತೆನೂ ಬೆರೆಯೋದಕ್ಕೆ ಬಿಟ್ಟಿದ್ದಾರೆ. ಹಾಗಂತ ನೀನು ನನ್ನ ಮಗಳು ಜೀವನನ ಹಾಳು ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ, ನಾನು ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅಂತೂ ನಿನ್ನ ನಂಬೋದಿಲ್ಲ. ನೀನು ನನಗೆ ಭಾಷೆ ಕೊಡು, ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಈ ಮದುವೆಗೆ ನಿನ್ನಿಂದ ಏನೂ ಸಮಸ್ಯೆ ಆಗೋದಿಲ್ಲ ಅಂತ ಮಾತು ಕೊಡು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಆವಾಗ ದೀಪು ಹೋಗ್ತಾ ಇರ್ತಾಳೆ. ದೀಪು ಅಂತ ಕರೀತಾರೆ. ಆವಾಗ ಏನಮ್ಮಮ್ಮ ಅಂತ ಹೇಳಿ ಅವಳು ಅಲ್ಲಿಗೆ ಬರ್ತಾಳೆ. ಏನಮ್ಮಮ್ಮ, ನನ್ನ ದೀಪು ಅಂತ ಕರಿತಿದ್ದೀರಾ? ನೀವು ನನ್ನ ಅಮ್ಮಮ್ಮ ಅಂತ ಅಲ್ವ ಕರಿತಿದ್ದಿದ್ದು ಅಂತ ಕೇಳ್ತಾಳೆ. ಆವಾಗ ದೀಪು ಬಾಯಿಲಿ ಅಂತ ಹೇಳ್ಬಿಟ್ಟು ಶಾರದನ ಕೈನ ತೆಗ್ದು ದೀಪುನ ತಲೆ ಮೇಲೆ ಇಡ್ತಾಳೆ. ಆವಾಗ ಶಾರದನಿಗೆ ಭಯ ಆಗ್ತಾ ಇರತ್ತೆ. ಈಗ ದೀಪು ತಲೆ ಮೇಲೆ ಕೈ ಇಟ್ಟಿದ್ಯಾ, ಈಗ ನೀನು ಆಣೆ ಮಾಡಿ ಹೇಳು, ನಿನ್ನಿಂದ ಈ ಮದುವೆಗೆ ಏನೂ ಸಮಸ್ಯೆ ಆಗೋದಿಲ್ಲ ಅಂತ. ಆವಾಗ ಹೇಳ್ತಾಳೆ ಶಾರದಾ, ಇಲ್ಲ ಅಮ್ಮ, ನಾನು ಈ ಮದುವೆಗೆ ಏನೂ ಸಮಸ್ಯೆ ಮಾಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ದೀಪು ಕೇಳ್ತಾಳೆ, ಏನಮ್ಮಮ್ಮ, ನೀನು ಅಮ್ಮ ಇಬ್ಬರು ಕಿತ್ತಾಡ್ಕೊತಿದ್ದೀರಾ? ನೀವಿಬ್ಬರು ಕಿತ್ತಾಡ್ಕೊಂಬಿಡಿ, ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಮ್ಮ, ನನಗೆ ಜ್ಯೂಸ್ ಬೇಕು ಅಂತ ಶಾರದನ್ ಕೇಳ್ತಾ ಇರ್ತಾಳೆ. ಅಲ್ಲಿ ಕೃಷ್ಣಣ್ಣ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳು ದೀಪು, ಅವ್ರಿಗೆ ಬರ್ತಾರೆ ಅಂತ ಹೇಳ್ತಾಳೆ. ಆವಾಗ ದೀಪು ಜ್ಯೂಸ್ ಇಸ್ಕೊಳೋದಕ್ಕೆ ಅಂತ ಹೋಗ್ತಾಳೆ. ಈಗ ನೀನು ನಿನ್ನ ಮಗಳ ಮೇಲೆ ಆಣೆ ಮಾಡಿದ್ಯಾ, ನಿನ್ನಿಂದ ಈ ಎಂಗೇಜ್ಮೆಂಟ್ಗೆ ಏನೂ ಸಮಸ್ಯೆ ಬರಬಾರ್ದು, ಅದು ನೆನಪಿರಲಿ ಅಂತ ಹೇಳ್ಬಿಟ್ಟು ಸುಮಿತ್ರಾ ಅಲ್ಲಿಂದ ಹೋಗ್ತಾಳೆ. ಆದರೆ ಶಾರದಾ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ನನ್ನ ಮಗಳು ತಲೆ ಮೇಲೆ ಆಣೆ ಮಾಡಿ ಇಡ್ಸಿದ್ರಲ್ಲ, ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ದಿರಂಗೆ ಆಗ್ಬಿಟ್ನ ನಾನು ಅಂತ ಬೇಜಾರು ಮಾಡ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಇಲ್ಲಿ ಜ್ಯೋತಿಕಾ ಫುಲ್ಲು ರೆಡಿ ಆಗ್ತಾ ಇರ್ತಾಳೆ ಮೇಕಪ್ ಮಾಡಿಕೊಂಡು. ಅವಳಿಗೆ ಟೆನ್ಷನ್ ಆಗ್ತಾ ಇರತ್ತೆ. ಅಯ್ಯೋ, ಈ ಗ್ರ್ಯಾನಿ ಹೋಗಿ ಮಾತಾಡಿದ್ರೋ ಏನೋ, ಆ ಶಾರದಾ ಏನಂದ್ಲೋ ಏನೋ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಏನು ಗ್ರ್ಯಾನಿ ಮಾತಾಡಿದ್ರಾ, ಏನಂದ್ಲು ಶಾರದಾ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನಾನು ಮಾತಾಡದೆ ಕೊಳ್ಳಿ, ಅವಳು ಅಂತೂ ನಾನು ಹೇಳಿದ ಮಾತಕ್ಕೆ ಯಾವುದಕ್ಕೂ ಒಪ್ಕೊತಾ ಇಲ್ಲ. ಅವತ್ತು ನಾನು ಎಂಗೇಜ್ಮೆಂಟ್ ನಿಲ್ಲಿಸ್ದೆ ಅಂತ ಹೇಳ್ಬಿಟ್ಟು ನನಗೆ ಕೆಟ್ಟ ಹೆಸರು ತೊಗೊಬಂದ್ರಿ. ಇವಾಗ ಜ್ಯೋತಿಕಾನೇ ಮದುವೆ ಆಗೋದಕ್ಕೆ ಅಂತ ರೆಡಿಯಾಗಿದ್ದಾಳೆ. ಅವಳು ಇಷ್ಟಪಟ್ಟಿರೋನೇ ಹುಡುಗನೇ ಅಲ್ವಾ, ಅವಳು ಮದುವೆ ಆಗಲಿ ಬಿಡಿ, ನಿಮಗೆ ಬೇಕಂದ್ರೆ ನೀವೇನೇ ಎಂಗೇಜ್ಮೆಂಟ್ ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಕಳಿಸ್ಬಿಟ್ಲು ಕಣೆ. ನನ್ನ ಮಾತಿಗೆ 3 ಕಾಸಿನ ಬೆಲೆನೂ ಕೊಡಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ಈ ಥರ ಹೇಳಿದ್ಲಾ, ನನಗೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವೇನಾದರೂ ಮಾಡಿಬಿಟ್ಟು ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಇಮಿಡಿಯೇಟ್ಲಿ ನವೀನಿಗೆ ಫೋನ್ ಮಾಡ್ತಾಳೆ. ನವೀನಿಗೆ ಫೋನ್ ಮಾಡಿಬಿಟ್ಟು, ಲೋ ನವೀನ, ನಾನು ಹೇಳಿದ್ನಲ್ಲ ನಿನಗೆ ರಮ್ಯಾ ಅನ್ನೋಳು ಸಿಕ್ಕಿದ್ಲೇನೋ ಅಂತ ಕೇಳ್ತಾ ಇರ್ತಾರೆ. ಆವಾಗ ಹೌದು ಅಕ್ಕ, ಅವ್ನು ಸಿಕ್ಕಿದ್ದಾಳೆ, ರೈಟ್ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ. ಅಲ್ಲೇನಾರು ಮುಂಚೆನೇ ಬಂತು ಅಂದರೆ ಆ ರೋಹನ್ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ರೈಟ್ ಟೈಮ್ ನೋಡ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಕರೆಕ್ಟು, ಅವಳು ಹೇಳಿದ್ದು ಕರೆಕ್ಟೇ. ಈ ರೋಹನ್ ಏನಾರು ಅವ್ನ ಕಣ್ಣಿಗೆ ಅವಳು ಬಿತ್ತು ಅಂದರೆ ಅವಳ ಕತೆ ಅಷ್ಟೇ, ಅವಳನ್ನ ಆದಷ್ಟು ಬೇಗ ಕರ್ಕೊಂಬ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಿನ್ನ ಅಪ್ಪನ ಕತೆ ಏನು ಮಾಡಿದೆ ಅಕ್ಕ, ಅಪ್ಪ ಎಲ್ಲೂ ಸಿಗ್ತಾ ಇಲ್ವಲ್ಲ, ನಂಗೆ ಅಪ್ಪನ ಬಗ್ಗೆನೇ ಟೆನ್ಷನ್ ಆಗಿದೆ ಅಂತ ಹೇಳ್ತಿರ್ತಾನೆ. ನೀನು ನಾನೇನಾರು ಅಪ್ಪನ ಹುಡುಕ್ತಾ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ನಾನು ಎಲ್ಲ ಕಡೆ ವಿಚಾರಿಸಿ ಹುಡುಕ್ತಾ ಇದ್ದೀನಿ ಕಣೋ, ನೀನೇನು ತಲೆ ಕೆಡ್ಸ್ಕೊಂಬೇಡ. ನನಗೆ ಇವತ್ತೊಂದಿನ ಬಿಟ್ಬಿಡು, ಇನ್ನು ಮಿಕ್ಕಿದ್ದು ಯಾವಾಗಾರ ಈ ಎಂಗೇಜ್ಮೆಂಟ್ ಎಲ್ಲ ಮುಗಿದ ಮೇಲೆ ನನ್ನ ಅಪ್ಪನ ಬಗ್ಗೆ ಹುಡ್ಕೋಣ ಅಂತ ಹೇಳ್ತಾ ಇರ್ತಾಳೆ. ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ. ಆವಾಗ ಇವನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ, ಏನಿದು ಅಕ್ಕ ಈ ಥರ ಹೇಳ್ತಿದ್ದಾಳಲ್ಲ, ಅಪ್ಪ ಏನಾದರೂ ಸಾಲ ಮಾಡ್ಕೊಂಡಿದ್ರೆ ಮನೆ ಹತ್ರ ಸಾಲಗಾರರು ಬರಬೇಕಾಗಿತ್ತು. ಇಲ್ಲ ಅಂದಿದ್ರೆ ಯಾರಾದರೂ ನಿಂಗೆ ಸಾಲದವ್ರು ಬರ್ತಾರೆ, ಹುಷಾರಾಗಿರು ಅಂತ ನನಗೆ ಫೋನ್ ಮಾಡಿದ್ರು ಹೇಳ್ತಾಯಿದ್ರು. ನಾವು ಇದೇನೂ ಮಾಡಿಲ್ಲ ಅಂದರೆ ಅಪ್ಪ ಯಾವುದೋ ಪರಿಸ್ಥಿತಿಲಿ ಸಿಗಾಕೊಂಡಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ನಾನೇ ಹುಡುಕ್ಬೇಕು. ಇವಳಂತೂ ತಲೆ ಕೆಡ್ಸ್ಕೊಳೋದಿಲ್ಲ, ನಾನೇ ಹುಡುಕ್ತೀನಿ ಇರು ಅಂತ ಹೇಳ್ಬಿಟ್ಟು ನಾನೇ ಮಾಸ್ಕ್ ಹಾಕ್ಕೊಂಡು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನಾನು ಅಪ್ಪ ಹುಡ್ಕೋದಕ್ಕೆ ಸಹಾಯ ಮಾಡ್ತೀವಿ ಇಲ್ವ ಅಂತ ಅವಳನ್ನ ಕೇಳ್ತೀನಿ ಅಂತ ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇರ್ತಾನೆ ನವೀನ. ಥರದ ನೆಂಟರುಗಳನ್ನ ಮಾತಾಡಿಸ್ತಾ ಇರ್ತಾನೆ ಮನೆ ಆಚೆಗಡೆ. ಅಲ್ಲಿಗೆ ಮುರಳಿ ಬರ್ತಾನೆ. ಮುರಳಿ ಬಂದ್ಬಿಟ್ಟು, ಮಾವ ಏನು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿರ್ತೀರ ಬಿಡಿ, ಆದರೆ ನೋಡಿ ತುಂಬ ಸರ್ಗೋಗ್ಬಿಟ್ಟಿದ್ದೀರಾ. ನಾನು ಇರುವಾಗ ತುಂಬ ಚೆನ್ನಾಗಿ ವಿಚಾರಿಸ್ಕೊತಾ ಇದ್ದೆ, ಇವಾಗ
ಯಾರು ವಿಚಾರಿಸ್ಕೊಳ್ಳೋರೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಸಿದ್ದು ಬರ್ತಾನೆ. ಸಿದ್ದುಗೆ ಈ ಮುಳ್ಳಿ ನೋಡ್ಬಿಟ್ಟು ತುಂಬ ಕೋಪ ಬರ್ತಾ ಇರುತ್ತೆ. ನಿಮಗೆ ಯಾರು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು, ನೀವು ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ, ಇಲ್ಲಿಂದ ಹೋಗ್ರಿ, ನಿಮಗೆ ಮಾನ ಮರ್ಯಾದೆ ಏನೂ ಇಲ್ವಾ ಅಂತ ಬೈತಾ ಇರ್ತಾನೆ. ಅವಾಗ ಏಯ್ ಸ್ವಲ್ಪ ಸಮಾಧಾನವಾಗಿರೋ, ನೀನು ಜೋರಾಗಿ ಕಿರ್ಚಿದ್ರೆ ಇಲ್ಲಿ ನೆಂಟರುಗಳು ಮತ್ತು ಗಂಡನ ಮನೆಯವರು ಎಲ್ಲರೂ ಇದ್ದಾರೆ, ನಾನು ಎಂಗೇಜ್ಮೆಂಟ್ಗೆ ಅಂತ ಬಂದೆ, ನೀನು ನೋಡಿದ್ರೆ ಈ ಥರ ಮಾತಾಡ್ತಿದ್ಯಲ್ಲೋ ಅಂತ ಹೇಳ್ತಿರ್ತಾನೆ. ಅವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ತಾತ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಸಿದ್ದು, ನಾನು ಎಂಗೇಜ್ಮೆಂಟ್ಗೆ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀನಿ, ಇಲ್ಲಿ ನನ್ನ ತಡೆಯೋದಕ್ಕೆ ಯಾರ ಕೈಲೇನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಒಳಗಡೆ ಹೊಂಟೋಗ್ಬಿಡ್ತಾನೆ. ಒಳಗಡೆಗೆ ಹೋಗ್ಬಿಟ್ಟು ಅಲ್ಲಿ ವಿಮಲಾ ಇರ್ತಾಳೆ. ವಿಮಲಾ ಸಂಬಂಧಿಕರ ಜೊತೆ ಮಾತಾಡ್ತಿರ್ತಾಳೆ. ಅಲ್ಲಿಗೆ ಬಂದ್ಬಿಟ್ಟು ಏನು ವಿಮಲಾ ಚೆನ್ನಾಗಿದೆಯಾ ಅಂತ ಮಾತಾಡ್ತಾ ಇರ್ತಾನೆ. ನಿಮಗೆ ಯಾರು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು, ನೀವೇನಕ್ಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅವನು ಮಾತಾಡ್ಸೋದಕ್ಕೆ ಅಂತ ಹೋಗ್ತಾನೆ. ಆವಾಗ ಅಲ್ಲಿಂದ ವಿಮಲಾ ಮೂವ್ ಆಗಿಬಿಡ್ತಾಳೆ. ಆವಾಗ ಏನಿದು, ಈ ವಿಮಲನೂ ನನ್ನ ಸರಿಯಾಗಿ ಮಾತಾಡಿಸ್ತಾ ಇಲ್ವಲ್ಲ ಅಂದ್ಬಿಟ್ಟು ಅಲ್ಲಿ ಪುರೋಹಿತರು ಎಲ್ಲನೂ ಐಟಮ್ಸ್ ಎಲ್ಲ ಬಂದಿದೆಯಾ, ಕರೆಕ್ಟಾಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಹ್ಞೂ ಎಲ್ಲ ಬಂದಿದೆ ಅಂತ ಹೇಳ್ತಾರೆ. ಆವಾಗ ನಿಮ್ಗೆ ಇನ್ನೂ ಏನಾದರೂ ಬೇಕಿದ್ರೆ ನಾನು ಇಲ್ಲೇ ಇರ್ತೀನಿ, ನನ್ನ ಕರೀರಿ, ನನಗೆ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಚೆ ಕಡೆ ಶಾರದಾ ನೆಂಟರುಗಳ್ನ ಬಂದವ್ರನ್ನ ಎಲ್ಲರನ್ನೂ ಮಾತಾಡಿಸ್ತಾ ಇರ್ತಾಳೆ. ಅಲ್ಲಿಗೆ ಬರ್ತಾನೆ ಈ ಮುರಳಿ. ಬಂದ್ಬಿಟ್ಟು, ಏ ಶಾರದಾ, ನೀನು ಇಲ್ಲಿ ಇದೆಯಾ, ನೀನು ನನ್ನ ಮನೆಯಿಂದ ಹೊರ್ಗಡೆಗೆ ಹಾಕ್ಬಿಟ್ಟು ನೀನು ಇಲ್ಲಿ ರಾಣಿ ಥರ ಮೆರಿತಾ ಇದೆಯಾ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣೆ ಅಂತ ಹೇಳ್ತಿರ್ತಾನೆ. ಲಾಸ್ಟ್ ಟೈಮು ನೀನೇ ತಾನೇ ಎಂಗೇಜ್ಮೆಂಟ್ ನಿಲ್ಲಿಸಿದ್ದು, ಈ ಸತಿನೂ ನಾನು ಇಲ್ಲಿಗೆ ಬಂದಿರೋದೇ ಎಂಗೇಜ್ಮೆಂಟ್ ನಿಲ್ಲಿಸೋದಕ್ಕೆ. ನಾನು ಈ ಸತಿ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಟ್ಟು ಅದನ್ನ ತೆಗ್ದು ನಿನ್ನ ಮೇಲೆ ಹಾಕ್ಬಿಡ್ತೀನಿ. ಆವಾಗ ನಿನ್ನ ಮನೆಯಿಂದ ಆಚೆ ಕಡೆ ಕತ್ತಿಡ್ದು ತಳ್ತಾರೆ, ಆವಾಗ ನೀನು ಮನೆಯಿಂದ ಆಚೆ ಬೀಳ್ತೀಯಾ, ಅದೇನೇ ಸರಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಸಿದ್ದು ಬರ್ತಾನೆ. ಮನುಷ್ಯನ ಹತ್ರ ಏನು ಮಾತಾಡ್ತಿದ್ದಾರೆ ಶಾರದವ್ರೆ, ನಿಮಗೆ ಒಂಚೂರು ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ, ಇಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಹಿಂಸೆ ಕೊಡ್ತಿದ್ದೀರಲ್ಲ, ಇಲ್ಲೇನಕ್ಕೆ ಬಂದಿದ್ದೀರಾ ನೀವು ಅಂತ ಕೇಳ್ತಾ ಇರ್ತಾನೆ. ಆಗ್ಲಿಂದನೂ ಹೇಳಿದ್ನೇ ಹೇಳ್ತಿದ್ಯಲ್ಲೋ, ಬೇರೆ ಏನಾದ್ರು ಚೇಂಜ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಮುರಳಿ ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆಗ ಬೇಜಾರು ಮಾಡ್ಕೊಂಡು ಶಾರದಾ ನಿಂತಿರ್ತಾಳೆ. ಆವಾಗ ಶಾರದನ ಹತ್ರ ಬಂದ್ಬಿಟ್ಟು, ಏನು ಶಾರದವ್ರೆ ಮಕ ಸಪ್ಪಗೆ ಮಾಡ್ಕೊಂಡಿದ್ದೀರಾ, ನೀವು ಸ್ವಲ್ಪ ನಗ್ನಾಗ್ತಾ ಇರ್ರಿ, ನೀವು ನಗ್ನಾಗ್ತಾ ಇರಬೇಕು ಅಂತ ಹಿಂಗೆ ಹೆಗ್ಲ ಮೇಲೆ ಕೈ ಹಾಕ್ಕೊತಾನೆ. ಆವಾಗ ಶಾರದಾ ಸ್ವಲ್ಪ ಸ್ಮೈಲ್ ಮಾಡ್ತಾಳೆ. ಈ ಥರ ನೀವು ಯಾವಾಗಲೂ ಸ್ಮೈಲ್ ಮಾಡ್ಕೊಂಡು ಖುಷಿಯಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ರೋಹನ್ ಆಚೆ ಕಡೆ ಫೋಟೋ ತೆಗೆಸ್ಕೊತಾ ಇರ್ತಾನೆ. ಅಲ್ಲಿಗೆ ದಶರಥ ಬರ್ತಾರೆ. ಏನಪ್ಪ ರೋಹನ್ ಫೋಟೋ ತೆಗೆಸ್ಕೊತಾ ಇದೆಯಾ ಅಂತ ಹೇಳ್ತಾರೆ. ಅವಾಗ ಅಂಕಲ್, ನಾನು ಫೋಟೋ ತೆಗೆಸ್ಕೊಳೋಣ ಅಂತ ಇದ್ದೆ, ಆದರೆ ನನಗೆ ಜ್ಯೋತಿಕನ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಜ್ಯೋತಿಕಾ ಈ ಕಾಲಕ್ಕೇನೋ ಬರ್ತಾಳೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಅಯ್ಯೋ, ಜ್ಯೋತಿಕನ ಅಷ್ಟು ಬಿಟ್ಟಿರೋದಕ್ಕಾಗ್ತಾ ಇಲ್ವಾ, ಆದಷ್ಟು ಬೇಗ ಬರ್ತಾಳೆ ಇರು, ಅವಳು ರೆಡಿ ಆಗ್ತಾ ಇದ್ದಾಳೆ ಅಂತ ಹೇಳ್ತಾರೆ. ರೋಹನ್ ಅವ್ರ ಅಪ್ಪ ಹೇಳ್ತಾರೆ, ನೋಡು ಇವಾಗಲೇ ನಿಂದು ಎಷ್ಟು ಫೋಟೋ ಬೇಕು ಅಷ್ಟು ತೆಗೆಸ್ಕೊಂಬಿಡು, ಆಮೇಲೆ ನಿಂದು ಸಪ್ರೇಟಾಗಿ ಒಂದು ಫೋಟೋನು ತೆಗೆಸ್ಕೊಳೋದಕ್ಕಾಗೋದಿಲ್ಲ, ನೀನು ಬ್ಯಾಚುಲರ್ ಪಾರ್ಟಿ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ. ನಾನು ನಿಮ್ಮ ಅಮ್ಮನ ಜೊತೆ ಆವಾಗ ಫೋಟೋ ತೆಗೆಸ್ಕೊಂಡಿದ್ದಷ್ಟೇ, ಇವಾಗಲವರೆಗೂ ನಾನು ಇನ್ನೊಂದು ಫೋಟೋ ತೆಗೆಸ್ಕೊಳೋದಕ್ಕಾಗಿಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ಅವ್ರ ಅಮ್ಮ, ಏನ್ರಿ ಈ ಥರ ಹೇಳ್ತಿದ್ದೀರಾ ಅಂತ ಕೇಳ್ತಿರ್ತಾರೆ. ಜಸ್ಟ್ ತಮಾಷೆ ಮಾಡ್ತಿದ್ದೀನಿ ಕಣೆ ಅಂತ ಹೇಳ್ತಿರ್ತಾರೆ. ಈ ಥರ ಜ್ಯೋತಿಕನ್ನ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇರೋದಕ್ಕಾಗ್ತಾ ಇಲ್ಲ ರೋಹನ್ ಅವ್ರಿಗೆ ಅಂತ ಹೇಳ್ತಿರ್ತಾಳೆ. ಹೌದು, ರೋಹನ್ಗೆ ಜ್ಯೋತಿಕನ ಜೊತೆ ಫೋಟೋ ತೆಗೆಸ್ಕೊಬೇಕಂತೆ, ಹೋಗಿ ಕರ್ಕೊಂಬರಮ್ಮ ಅಂತ ಸುಮಿತ್ರಂಗೆ ಹೇಳ್ತಾರೆ. ಆಗ ಸುಮಿತ್ರಾ ಕರ್ಕೊಂಬರೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಏನು ಸುಮಿತ್ರಾ, ನಮ್ಮ ಗೋಲ್ಡಿ ಈಗ ತಾನೇ ರೆಡಿ ಆಗ್ತಾ ಇದ್ದಾಳೆ, ಅವಳು ಇನ್ನೂ ರೆಡಿ ಆಗಿಲ್ಲ, ಅವಳು ಬರ್ತಾಳೆ ಇರು ಅಂತ ಹೇಳ್ತಾ ಇರ್ತಾಳೆ. ಗಂಡಸ್ರಿಗೇನು ಒಂದು ಪ್ಯಾಂಟು ಶರ್ಟು ನೇತಾಕೊಂಬಿಟ್ರೆ ಮುಗೀತು, ಅವ್ರು ರೆಡಿ ಆಗಿಬಿಡ್ತಾರೆ. ಹೆಣ್ಮಕ್ಳು ಅಂದರೆ ತುಂಬ ರೆಡಿ ಆಗೋದಿರುತ್ತೆ ಅಲ್ವಾ, ಸ್ವಲ್ಪ ಬರ್ತಾಳೆ ಇರು ಅಂತ ಹೇಳ್ತಿರ್ತಾಳೆ. ಏನಮ್ಮ ನೀನು ಇವಳ ಹತ್ರ ಮಾತಾಡ್ಕೊಂಡು ನಿಂತಿದ್ಯಲ್ಲ, ನೀನು ಹೋಗು ಕರ್ಕೊಂಬರೋಗು, ನಮ್ಮ ಜ್ಯೋತಿಕಾ ನೋಡೋದಕ್ಕೇ ತುಂಬ ಚೆನ್ನಾಗಿದ್ದಾಳೆ, ಅವಳು ಹೆಂಗಿದ್ದಾಳೋ ಹಂಗೇನೆ ಕರ್ಕೊಂಬರೋಗು, ನನ್ನ ಮೊಮ್ಮಗಳು ಸೂಪರ್ ಆಗಿದ್ದಾಳೆ ಅಂತ ತಾತ ಹೇಳ್ತಿರ್ತಾರೆ. ಆವಾಗ ಸುಮಿತ್ರ ಕರ್ಕೊಂಬರೋದಕ್ಕೆ ಅಂತ ಒಳಗಡೆಗೆ ಹೋಗ್ತಾಳೆ. ಜ್ಯೋತಿಕಾ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಶಾರದಾ ಬರ್ತಾಳೆ. ಶಾರದಾ ಬಂದ್ಬಿಟ್ಟು, ಏನು ಜ್ಯೋತಿಕಾ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ನೀನು ಇವತ್ತು ಎಂಗೇಜ್ಮೆಂಟ್ ಹುಡುಗಿ, ಫುಲ್ ಖುಷಿಯಾಗಿರಬೇಕು, ಎಲ್ಲಿ ನಿಂದು ಒಂದು ಫೋಟೋ ತೆಗಿಯೋಣ, ನಿನ್ನ ಫೋನ್ ಎಲ್ಲಿ ಅಂತ ಕೇಳ್ತಾಳೆ. ಫೋನ್ ಇಲ್ಲಿ ಇಟ್ಟಿದ್ಯಾ, ಎಲ್ಲ ನಿನ್ನ ಫೋಸ್ ಕೊಡಿ, ಇಲ್ಲಿ ನಿಂದೊಂದು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಫೋಟೋ ತೆಗಿಯೋದಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಅಮ್ಮ ನೀವು ನಿಂತ್ಕೊಳ್ಳಿ, ಇಬ್ಬರದ್ದು ಸೇರಿಸಿ ಫೋಟೋ ತೆಗಿತೀನಿ ಅಂತ ಹೇಳ್ತಾಳೆ. ಆವಾಗ ಇಬ್ಬರು ಒಂದು ಫೋಟೋ ತೆಗೆಸ್ಕೊತಾರೆ. ಫೋಟೋ ತೆಗೆಸ್ಕೊಂಡಾದ್ಮೇಲೆ, ಬಂಗಾರ ನಿನಗೆ ಆಚೆ ಕಡೆಗೆ ಬಾ, ನಿನ್ನ ಫೋಟೋ ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ, ಅಲ್ಲಿ ರೋಹನ್ ನಿನ್ನ ಜೊತೆ ಫೋಟೋ ತೆಗೆಸ್ಕೋಬೇಕಂತೆ ಅಂತ ಹೇಳ್ತಾರೆ. ಅಮ್ಮ ನಾನು ಇಲ್ಲೇ ಫೋಟೋ ತೆಗೆಸ್ಕೊತಾ ಇದ್ದೀನಿ, ಶಾರದಾನೇ ಫೋಟೋ ತೆಗಿತಿದ್ದಾಳೆ ಅಂತ ಹೇಳ್ತಾರೆ. ಅಯ್ಯೋ, ಅಲ್ಲಿ ಆಚೆ ಕಡೆ ಎಷ್ಟೊಂದು ಜನ ಕಾಯ್ತಿದ್ದಾರೆ, ನೀವು ಬಾರಮ್ಮ ಅಂತ ಹೇಳ್ತಾರೆ. ಜ್ಯೋತಿಕಾ ಶಾರದನ ಹತ್ರ ಮೊಬೈಲ್ ಇಸ್ಕೊಂಡು ಅವ್ರ ಅಮ್ಮನ ಜೊತೆಗೆ ಆಚೆ ಕಡೆಗೆ ಹೋಗ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.